ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೆಸರುಬೇಳೆ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಕಪ್ ಹೆಸರುಬೇಳೆ ತಗೊಂಡು 5 ನಿಮಿಷ ಹುರಿದುಕೊಳ್ತೀನಿ. ಹುರಿದಾಗಿದೆ. ಒಂದು ಬಟ್ಲಲ್ಲಿ ಹಾಕ್ಕೊಳ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು. ತೊಳೆದಿರೋ ಹೆಸರುಬೇಳೆ ಕುಕ್ಕರಲ್ಲಿ ಹಾಕ್ಕೊಳ್ತೀನಿ. 3 ರಿಂದ 4 ಕಪ್ಪು ನೀರು ಸೇರಿಸ್ಕೊಳ್ಬೇಕು. ಲಿಡ್ ಕ್ಲೋಸ್ ಮಾಡಿ 3 ವಿಜಿಲ್ ಕೂಗಿಸ್ಕೊಳ್ತೀನಿ. ಇಲ್ಲಿ ರುಬ್ಕೊಳ್ಳೋದಕ್ಕೆ 1 ಕಪ್ಪು ಫ್ರೆಶ್ ಕಾಯಿ ತುರಿ ಸೇರಿಸ್ಕೊತೀನಿ. ಏಲಕ್ಕಿ ಹಾಕ್ಕೊಳ್ಬೇಕು. ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿ ಇಟ್ಕೊಳ್ಬೇಕು. 3 ವಿಜಿಲ್ ಆಗಿದೆ. ಓಪನ್ ಮಾಡಿ ನೋಡೋಣ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಮಸ್ತು ಇಟ್ಕೊಳ್ಬೇಕು. ಒಂದು 1/4 ಕಪ್ಪು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಹೆಸರುಬೇಳೆಗೆ 1/4 ಕಪ್ಪು ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಮುಳುಗಷ್ಟು ನೀರು ಸೇರಿಸ್ಕೊಂಡು ಕರಗಿಸ್ಕೊಳ್ಬೇಕು. ಕರಗಿರೋ ಬೆಲ್ಲನ ಶೋಧಿಸ್ಕೊಳ್ಬೇಕು. ಬೇಳೆಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು. ರುಬ್ಕೊಂಡಿರೋ ಕಾಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಫ್ರೈ ಮಾಡ್ಕೊಳ್ಬೇಕು. ಗೋಡಂಬಿ, ಬಾದಾಮಿ ಫಸ್ಟ್ ಫ್ರೈ ಮಾಡ್ಕೊಳ್ಬೇಕು. ಇದೆರಡು ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಳ್ಬೇಕು. ಹೀಗಿದು ಪಾಯಸಕ್ಕೆ ಸೇರಿಸ್ಕೊಳ್ಬೇಕು. ಎರಡು ನಿಮಿಷ ಕುದಿಸ್ಕೊಂಡ್ರೆ ರುಚಿಯಾದ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.